ಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಏನೋ ದೆಹಲಿಗೆ ಹೋಗಿ ಅಲ್ಲಿ ಅವರು ಒತ್ತಡವನ್ನ ಇರುವಂತಹ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಇಲ್ಲೇನು ಸಿಎಂ ಸಿದ್ದರಾಮಯ್ಯನವರ ಬಣ ಸುಮ್ಮನೆ ಕೂರುತ್ತಾ? ಅವರು ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು ಮತ್ತು ಮುಂದಿನ ವಿಚಾರ ಏನು, ಮುಂದಿನ ಪ್ರಶ್ನೆ ಏನು, ಇದಕ್ಕೆ ಉತ್ತರವನ್ನು ಪಡೆಯುವಂತಹ ಕೆಲಸಗಳನ್ನ ಮುಂದುವರಿಸಿದ್ದಾರೆ. ದೆಹಲಿ ಪರೇಡ್ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಆಕ್ಟಿವ್ ಆಗಿದ್ದು, ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಸಚಿವರ ಡಿನ್ನರ್ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಯಾವಾಗೆಲ್ಲ ಈ ಡಿನ್ನರ್ ಮೀಟಿಂಗ್ ನಡೆಯುತ್ತೆ, ಆಗ ಅದರಲ್ಲಿರುವಂತಹವರು ಕೇವಲ ಸಿದ್ದರಾಮಯ್ಯನವರ ಬಣದವರು. ಅಲ್ಲಿ ನಡೆಯುವಂತಹ ಚರ್ಚೆ ಏನು ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಿ. ಸೊ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗೆ ಇನ್ನೊಂದಷ್ಟು ಪುಷ್ಟೀಕರಿಸೋ ರೀತಿಯಲ್ಲೇ ಈ ಒಂದು ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಈ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಲಿಕ್ಕೆ, ಸಭೆಯನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಡಿನ್ನರ್ ನೆಪದಲ್ಲಿ ನಡೆದಂತಹ ಸಭೆಯಲ್ಲಿ ಮಹದೇವಪ್ಪ, ಪರಮೇಶ್ವರ್, ಕೆ ಎನ್ ರಾಜಣ್ಣ, ವೆಂಕಟೇಶ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಅದಕ್ಕೆ ಸಂಬಂಧಿತ ಒಂದು ಫೋಟೋ ಕೂಡ ಹೊರಗೆ ಬಂದಿದೆ. ಇದನ್ನ ವಾಂಟೆಡ್ಲಿ ಅವರೇ ಯಾರಾದರೂ ಹೊರಗೆ ಹಾಕಿರ್ತಾರೆ. ಆ ಮೆಸೇಜ್ ಹೋಗಬೇಕು, ನೀವೇನೋ ಮಾಡಿದ್ರೆ ನಾವು ಅದಕ್ಕೆ ಪ್ರತಿಯಾಗಿ ಇನ್ನೇನೋ ಮಾಡ್ತೀವಿ ಅನ್ನೋದನ್ನ ತಲುಪಿಸೋ ಸಲುವಾಗಿ ಆ ಪ್ರಯತ್ನದ ಭಾಗವಾಗಿ ಇದೆಲ್ಲವೂ ನಡೀತಾ ಇರುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಮುಖಚಹರೆಯನ್ನು ಗಮನಿಸ್ತಾ ಇದ್ರೆ ಐದರ್ ಅವರು ಒಂದು ಮಾರ್ಮಿಕ ನಗುವನ್ನು ಬೀರೋ ಮೂಲಕವಾಗಿ ಏನೋ ಒಂದು ಟಾಂಟ್ ಕೊಟ್ಬಿಟ್ಟು ಹೋಗ್ತಾ ಇದ್ರು. ಇಲ್ಲಿವರೆಗೂ ಏನೋ ಒಂದು ಗೂಢಾರ್ಥ ಇರ್ತಾ ಇತ್ತು ಅವರ ಮಾತಿನಲ್ಲಿ ಅಥವಾ ಆ ನಗುವಿನಲ್ಲಿ. ಆದರೆ ಈಗ ಸಪ್ಪೆ ಮುಖ ಇಟ್ಕೊಂಡಿರೋದ್ರಿಂದ ಯಾವ ಕ್ಲಾರಿಟಿಯನ್ನು ಕೊಡೋ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ವಾ? ಆ ಕ್ಲಾರಿಟಿ ಇಲ್ಲದೆ ಸಪ್ಪೆ ಮುಖ ಇಟ್ಕೊಂಡಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಅದೇ ಬಹುಶಃ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗುವಂತೆ ಮಾಡಿರೋದು. ಇಲ್ಲಿ ಇನ್ನೊಂದನ್ನು ನಾವು ಮರಿತಾ ಇದ್ದೀವಿ. ಏನಂದ್ರೆ ಸಂಪುಟ ವಿಸ್ತರಣೆನೂ ಇದೆಯಲ್ಲ, ಅದು ಕೂಡ ಏನು ಅದಕ್ಕೇನು ಫುಲ್ ಬ್ರೇಕ್ ಬಿದ್ದಿಲ್ವಲ್ಲ. ಅಲ್ಲೂ ಕೂಡ ಕೆಲವರೆಲ್ಲರೂ ತಮ್ಮ ಸ್ಥಾನ ಉಳಿಸ್ಕೊಳ್ಳುವಂತ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈಗೇನೋ ಆ ಮೀಟಿಂಗ್ ಆಯ್ತಲ್ಲ, ಡಿನ್ನರ್ ಮೀಟಿಂಗ್, ಅದರಲ್ಲೇನೋ ಅಜೆಂಡಾಗಳನ್ನ ಇಟ್ಕೊಂಡಿದ್ರಂತೆ. ಏನು ಅಜೆಂಡಾಗಳನ್ನ ಇಟ್ಕೊಂಡು ಸಭೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದೆ ನೋಡಿ. ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಸಚಿವರು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. 3 ಪ್ರಮುಖ ಅಜೆಂಡಾಗಳನ್ನ ಇಟ್ಕೊಂಡು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಅಂತ. ಏನು ಆ ಅಜೆಂಡಾ? ನಂಬರ್ 1, ಹೈಕಮಾಂಡ್ ಭರವಸೆ ಬಳಿಕ ದೆಹಲಿ ಭೇಟಿ ಅಗತ್ಯವಿತ್ತ. ಅಜೆಂಡಾ 2, ಪಕ್ಷದ ಶಿಸ್ತು ಮೀರಿದ್ದನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು. 3ನೇ ಅಜೆಂಡಾ, ಡಿಕೆಶಿ ಬಣ ಹೋದಂತೆ ನಾವು ಸದ್ಯ ಹೋಗೋದು ಬೇಡ, ನಾವು ಕಾದು ನೋಡೋಣ, ಅಗತ್ಯ ಬಿದ್ದರೆ ಸಂಖ್ಯಾಬಲ ಪ್ರದರ್ಶನಕ್ಕೆ ಸಿದ್ಧರಾಗೋಣ. ಈ ರೀತಿಯಾದಂತಹ ಪವರ್ ಶೇರಿಂಗ್ ಆದರೆ ದಲಿತ ಸಿಎಂ ಮುನ್ನೆಲೆಗೆ ತರೋಣ. ಈ ವಿಚಾರಗಳನ್ನು ಅವರು ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಬಣಾನೇ ಸಿಎಂ ಸ್ಥಾನದಲ್ಲಿ ಕೂರಬೇಕು, ಇಲ್ಲ ಸಿದ್ದರಾಮಯ್ಯನವರು ಇರಬೇಕು, ಇಲ್ಲ ದಲಿತರು ಯಾರಾದರೂ ಮಾಡಿ ಅನ್ನುವಂತಹ ಪಟ್ಟಣ ಹಿಡಿಬೇಕು. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡಬಾರ್ದು ಅನ್ನೋದು 1 ಲೈನ್ ಅಜೆಂಡಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ, ಸದ್ಯ ಸಿದ್ದರಾಮಯ್ಯನವರ ಬಣ ಈ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದೆ. ಈ ಡಿನ್ನರ್ ಮೀಟಿಂಗ್ನಲ್ಲಿರುವಂತಹ ಅಜೆಂಡಾವನ್ನು ಗಮನಿಸ್ತಾ ಇದ್ರೆ ಬಹುಶಃ ಇವರು ದೆಹಲಿಗೆ ಹೋಗುವಂತಹ ನೆಸೆಸಿಟಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಅವ್ರಿಗೆ ಏನು ಆಗಬೇಕು ಅದಾಗಿದೆ, ಬಟ್ ಒಳಗೆ ಇನ್ನೂ ಏನೋ ಅಡಗಿ ಕುಳಿತಿರೋ ಹಾಗೆ ಕಾಣಿಸ್ತಾ ಇದೆ. ಅದು ಏನಿರಬಹುದು? ದಿವ್ಯ, ನಿನ್ನೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ. ಕಾದು ನೋಡೋಣ ಸದ್ಯಕ್ಕೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ತುರ್ತಾಗಿ ಡಿಕೆಶಿ ಕಡೆಯಿಂದ ಏನಾದರೂ ವಿದ್ಯಮಾನಗಳು ಇನ್ನಷ್ಟು ಚುರುಕುಗೊಂಡ್ರೆ, ಈಗಾಗಲೇ ದೆಹಲಿಗೆ ಅವರು ಟೀಮ್ ಹೋಗಿದ್ದಾರೆ, ಮತ್ತು ಡಿಕೆಶಿ ನೆನ್ನೆನೂ ಕೂಡ ರಿಸರ್ವ್ ಆಗಿ ಇಟ್ಕೊಂಡಿದ್ರು, ಇವತ್ತು ಕೂಡ ಯಾವುದೇ ಕಾರ್ಯಕ್ರಮಗಳು ಹಾಕ್ಕೊಳ್ದೇ ರಿಸರ್ವ್ ಆಗಿ ಇಟ್ಕೊಂಡಿದ್ದಾರೆ. ಅವ್ರು ಏನಾದರೂ ತಂತ್ರಗಾರಿಕೆ ರೂಪಿಸ್ತಾರಾ, ಎಲ್ಲವನ್ನು ಕೂಡ ಕಾದು ನೋಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದರ ನಡುವೆಯೂ ಕೂಡ ಏನಾದರೂ ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ಹೋದರೆ ಹೈಕಮಾಂಡ್ಗೆ ಈಗಾಗಲೇ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತಹ ಚರ್ಚೆ ಇದೆ ಡಿಕೆಶಿ ಕಡೆಯವರು. ಹಾಗಾಗಿ ಈ ವಿಚಾರ ಹೈಕಮಾಂಡ್ ಗಮನಕ್ಕೆ ತರುವಂಥದ್ದು. ಯಾಕೆಂದರೆ ಹೈಕಮಾಂಡ್ ಅವರೇ ಹೇಳಿದ್ದಾರೆ ಸದ್ಯಕ್ಕೆ ಸುಮ್ನಿರಿ ಅನ್ನುವಂಥ ಸಂದೇಶ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳೇ ರವಾನೆ ಮಾಡಿದ್ದಾರೆ ದೆಹಲಿಗೆ ಹೋದ ಸಂದರ್ಭದಲ್ಲಿ. ಆದರೂ ಕೂಡ ಡಿಕೆಶಿ ಬಣದ ಸಚಿವರು, ಶಾಸಕರು ದೆಹಲಿಗೆ ಹೋಗಿರೋದು ಎಷ್ಟು ಸರಿ ಅನ್ನುವಂಥದ್ದು. ಇನ್ನು ಸಂಖ್ಯಾಬಲದ ವಿಚಾರದಲ್ಲಿ ಸಿದ್ದರಾಮಯ್ಯ ಪರ ಸಹಜವಾಗಿ ಸಂಖ್ಯಾಬಲ ಇದೆ, ಆದರೆ ಅಗತ್ಯ ಬಂದರೆ ಅದನ್ನು ಯಾವ ರೀತಿ ಪ್ರದರ್ಶನ ಮಾಡಬೇಕು, ದೆಹಲಿ ಹೈಕಮಾಂಡ್ ಮುಂದೆ ಪರೇಡ್ ಮಾಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗಿದೆ. ಸದ್ಯಕ್ಕೆ ದೆಹಲಿಗೆ ನಮ್ಮ ತಂಡ ಹೋಗೋದು ಬೇಡ ಅನ್ನುವಂಥದ್ದು. ಇನ್ನೂ ಕೂಡ ಪರಿಸ್ಥಿತಿ ಕೈ ಮೀರಿದ್ರೆ
ಆದ್ರೆ ಅವರ ದಲಿತ ಕಾರ್ಡ್ ಏನಿದೆ, ದಲಿತರು CM ಆಗಬೇಕು ಅನ್ನುವಂತಹ ವಿಚಾರ ಅದನ್ನ ಮುನ್ನೆಲೆಗೆ ತರಬೇಕು, ಅದನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿದ್ದಾವೆ. ಆದರೆ ಇಲ್ಲಿ ಪುನಾರಚನೆ ವಿಚಾರ ಚರ್ಚೆ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ಅನಂತರ ಹೇಳ್ತೀವಿ, ಅಲ್ಲಿವರೆಗೆ ಸುಮ್ನಿರಿ ಅನ್ನುವಂತಹ ವಿಚಾರ CM ಅವರಿಗೆ ಖರ್ಗೆ ಅವರ ಖುದ್ದಾಗಿ ಹೇಳಿದ್ದಾರೆ. ಹಾಗಾಗಿ ಅದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಪುನಾರಚನೆಗೆ. ಹಾಗಾಗಿ ಅದನ್ನ ಮುಖ್ಯಮಂತ್ರಿಗಳೇ ಮುನ್ನೆಲೆಗೆ ತರಬೇಕು. ಆ ಹಿನ್ನೆಲೆಯಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಆ ಒಂದು ಚರ್ಚೆ ಆಗಿಲ್ಲ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ದಲಿತ CM ಕಾರ್ಡ್ನ ಪ್ಲೇ ಮಾಡಬೇಕು, ನಾವು ದೆಹಲಿಗೆ ಹೋಗೋ ಅಗತ್ಯ ಬರುತ್ತಾ, ಆ ಥರ ಸಂದರ್ಭ ಬಂದರೆ ಏನು ಮಾಡಬೇಕು ಅನ್ನುವಂಥದ್ದು, ಜೊತೆಗೆ DK ಶಿವಣ್ಣದವರು ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ, ಈ ವಿಚಾರ ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು 2-3 ಸುತ್ತಿನ ಮಾತುಕತೆ ಆಗುತ್ತೆ, ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತುಕತೆ ಆಗುತ್ತೆ, ಏನು ಮಾಡಬೇಕು ಅನ್ನುವಂಥದ್ದನ್ನ ಲೆಕ್ಕಾಚಾರ ಹಾಕಿ ಇವರು ಕೂಡ ದಾಳ ಉರುಳಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ವಿದ್ಯಮಾನಗಳು ಒಂದು ರೀತಿಯಲ್ಲಿ ಕುತೂಹಲ ಘಟ್ಟಕ್ಕೆ ಬಂದಿದ್ದಾವೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ರಾಜಕೀಯ ಅಂತಕ್ಕಂಥದ್ದು ಯಾವತ್ತೂ ನಿಂತು ನೀರಲ್ಲ. ಈಗ CM ನಾನೇ ಪೂರ್ಣಾವಧಿ CM ಅಂತ ಹೇಳ್ಬಿಟ್ರು, ಒಂದು ಕ್ಷಣಕ್ಕೆ ಹೋಗ ಅವ್ರು ಹೇಳ್ಬಿಟ್ರಪ್ಪ ಅಂದ್ಬಿಟ್ಟು ಎಲ್ಲ ಸುಮ್ಮನೆ ಆಗ್ಬಿಡಲ್ಲ. ಪ್ರಯತ್ನಗಳು ಕಲ್ಲು ಎಸಿತಾ ಇರ್ತಾರೆ. ಹಣ್ಣು ಯಾವಾಗ ಬೇಕಾದ್ರೂ ಬೀಳ್ಬೋದು, ಬೀಳ್ದೇನೂ ಇರ್ಬೋದು. ಅದರ ಮುಂದುವರಿದ ಭಾಗವಾಗಿ ಈ ಪ್ರಯತ್ನಗಳೆಲ್ಲವೂ ಕೂಡ ಈಗ ನಡೀತಾ ಇದೆ. ಈಗ ಮಲ್ಲಿಕಾರ್ಜುನ ಅವರು, ಖರ್ಗೆ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈ ಸಿದ್ದರಾಮಯ್ಯನವರ ಟೀಮ್ ಅವ್ರನ್ನ ಹೋಗಿ ಇವತ್ತು ಭೇಟಿ ಮಾಡಲ್ವಾ? ಸೊ ಇದನ್ನ ಹೇಳೋ ನೆಪದಲ್ಲಿ ಅವ್ರು ಏನ್ ಹೇಳ್ಬೇಕು ಅದನ್ನು ಹೇಳ್ಕೊಂಡ್ ಬರ್ತಾರೆ. ಡೆಫಿನೆಟ್ಲಿ ಅವ್ರ ಸ್ಟ್ರಾಟಜಿ ಇರೋದೇ ಅದಾಗಿರಬಹುದು. ನಾವ್ ಯಾಕೆ ಡೆಲ್ಲಿಗೆ ಹೋಗಬೇಕು, ನಾವು ಪಕ್ಷನಿಷ್ಠರು, ನಾವು ಅಲ್ಲಿ ಬಂದು ಲಾಬಿ ಮಾಡಲಿಲ್ಲ ಅಂತ ಹೇಳ್ಕೋಬಹುದಲ್ಲ ನಾಳೆ ದಿನ. ಸೊ ಹಾಗಾಗಿ ಅಷ್ಟೇ.